ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬಿಗ್ ಬಾಸ್ ಕನ್ನಡ 11ರ ಆಟಕ್ಕೆ ತೆರೆ ಬಿದ್ದಿದೆ. ಅಂತೂ ಇಂತೂ ಜವಾರಿ ಹೈದ ಹನುಮಂತ ಬಿಗ್ ಬಾಸ್ 11ರ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದಿದ್ದ ಹನುಮಂತ ವಿನ್ನರ್ ಆಗುವ ಮೂಲಕ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಬಿಗ್ ಬಾಸ್ ಆಟ ಶುರುವಾಗಿ 4 ವಾರ ಕಳೆದ ಮೇಲೆ ಸ್ಪರ್ಧಿಯಾಗಿ ದೊಡ್ಡ ಮನೆಗೆ ಹನುಮಂತ ಕಾಲನ್ನ ಇಟ್ಟಿದ್ರು. ಮನೆಯ ಜಗಳ ನೋಡಿ ಬೆಚ್ಚಿ ಬಿದ್ದಿದ್ರು. ಆದ್ರೂ ಛಲ ಬಿಡದೆ ಘಟಾನುಘಟಿ ಸ್ಪರ್ಧಿಗಳನ್ನ ಹಿಂದಿಕ್ಕಿ ಫಿನಾಲೆಗೆ ಮೊದಲು ಆಯ್ಕೆಯಾಗಿದ್ರು. ಈಗ ಎಲ್ಲಾ ಸ್ಪರ್ಧಿಗಳನ್ನ ಮಣಿಸಿ ಹನುಮಂತು ವಿನ್ನರ್ ಆಗಿದ್ದಾರೆ. ಜೊತೆಗೆ 50 ಲಕ್ಷ ರೂಪಾಯಿ ತಮ್ಮದಾಗಿಸಿಕೊಂಡಿದ್ದಾರೆ. ಹನುಮಂತರವರಿಗೆ ಸೇರಲೇಬೇಕು. ಒಂಟಿ ಮನೇಲಿ ದೊಡ್ಡ ದೊಡ್ಡ ಮಂದಿ ಅಡ್ಡಾಟ ಉದ್ದುದ್ದ ಮಲ್ಗವ್ರೆ. ಮಲ್ಗವ್ರು ಅವರು ನೋಡವ್ರು ನೀವು ಊರೆಲ್ಲ ಕ್ಯಾಮ್ರಾ ಮಡ್ಗವ್ರೆ. ಹೊರಗಡೆಯಿಂದ ಅರಮನೆ. ಬಿಗ್ ಬಾಸ್ ಸೀಸನ್ 11ರ ರನ್ನರ್ ಅಪ್ ಆಗಿ ತ್ರಿವಿಕ್ರಮ್ ಹೊರಹೊಮ್ಮಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಬಂದ ತ್ರಿವಿಕ್ರಮ್ ಅವರ ಅಭಿಮಾನಿಗಳು ಭರ್ಜರಿಯಾಗಿ ಸ್ವಾಗತವನ್ನ ಮಾಡಿಕೊಂಡ್ರು. ಅಭಿಮಾನಿಗಳತ್ತ ಕೈ ಬೀಸಿ ಎಲ್ಲರಿಗೂ ನಮಸ್ಕರಿಸಿ ಅಲ್ಲಿಂದ ತೆರಳಿದ್ರು. ಇದೇ ವೇಳೆ ಮಾತನಾಡಿದ ತ್ರಿವಿಕ್ರಮ್, ಟ್ರೋಫಿಗಿಂತಲೂ ನನಗೆ ನಿಮ್ಮೆಲ್ಲರ ಪ್ರೀತಿ ಮುಖ್ಯ ಅಂತ ಹೇಳಿದ್ರು. ಮುಡಾ ಹಗರಣದಲ್ಲಿ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಬಹುತೇಕ ಮುಕ್ತಾಯಗೊಳಿಸಿದ್ದಾರೆ. ಪ್ರಕರಣ ಸಂಬಂಧ ಇವತ್ತು ಲೋಕಾಯುಕ್ತ ಎಡಿಜಿಪಿ, ಐಜಿಪಿ ಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಸುಮಾರು 3,000ಕ್ಕೂ ಹೆಚ್ಚು ಪುಟಗಳ ವರದಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ. ಇನ್ನು ಲೋಕಾಯುಕ್ತ ವರದಿಯಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಮಧ್ಯೆ ಮುಡಾ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ನಡೆಯಲಿದೆ. ಈಗಾಗಲೇ ವಿಚಾರಣೆ ಶುರು ಮಾಡಿರುವಂತಹ ಜಡ್ಜ್ ನಾಗಪ್ರಸನ್ನ ಅವರು ಇವತ್ತೇ ತೀರ್ಪು ನೀಡುವಂತಹ ಸಾಧ್ಯತೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಅವರ ಸಹೋದರ ಡಿಕೆ ಸುರೇಶ್ ವಿರುದ್ಧ ಶಾಸಕ ಮುನಿರತ್ನ ಜೀವ ಬೆದರಿಕೆ ಆರೋಪವನ್ನ ಮಾಡಿದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಶಾಸಕ ಮುನಿರತ್ನ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದು ಇವತ್ತು ವಿಚಾರಣೆ ನಡೆಯಲಿದೆ. ಡಿಸಿಎಂ ಡಿಕೆಶಿ, ಡಿಕೆ ಸುರೇಶ್, ಕುಸುಮ ಹಾಗೂ ಹನುಮಂತರಾಯಪ್ಪ ಸೇರಿ 4 ವಿರುದ್ಧ ಮುನಿರತ್ನ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದರು. ಇವತ್ತು ಜಸ್ಟಿಸ್ ಸುಧಾಂಶು ದುಲಿಯಾ ಹಾಗೂ ಜಸ್ಟಿಸ್ ವಿನೋದ್ ಚಂದ್ರನ್ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ವಿಜಯಪುರ ಮಹಾನಗರ ಪಾಲಿಕೆ ಚುನಾವಣೆಗೆ ಅಖಾಡ ಸಜ್ಜವಾಗಿದೆ. ಇವತ್ತು ಮೇಯರ್ ಹಾಗೂ ಉಪಮೇಯರ್ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಮೇಯರ್ ಸ್ಥಾನ ಹಿಂದುಳಿದ ವರ್ಗಕ್ಕೆ ಮೀಸಲಾಗಿದ್ದು, ಉಪಮೇಯರ್ ಸ್ಥಾನ ಸಾಮಾನ್ಯ ಮಹಿಳಾ ವರ್ಗಕ್ಕೆ ಮೀಸಲಾಗಿದೆ. ಶಾಸಕ ಯತ್ನಾಳ್ ಹಾಗೂ ಸಚಿವ ಎಂಬಿ ಪಾಟೀಲ್ಗೆ ಈ ಚುನಾವಣೆ ಪ್ರತಿಷ್ಠೆಯ ಕಣವಾಗಿದೆ. 35 ಪಾಲಿಕೆ ಸದಸ್ಯರು, 11 ಶಾಸಕರು, ಸಂಸದರು ಸೇರಿದಂತೆ ಒಟ್ಟು 46 ಜನರು ಮತದಾನವನ್ನ ಮಾಡಲಿದ್ದಾರೆ. ಈ ಪೈಕಿ ಬಿಜೆಪಿಯ 17, ಕಾಂಗ್ರೆಸ್ನ 10, ಪಕ್ಷೇತರ 5, ಐಎಂಎಂ 2, ಜೆಡಿಎಸ್ 1 ಪಾಲಿಕೆ ಸದಸ್ಯರನ್ನು ಹೊಂದಿದೆ. ಈ ಚುನಾವಣೆಯಲ್ಲಿ ಪಕ್ಷೇತರರೇ ನಿರ್ಣಾಯಕರಾಗಿದ್ದಾರೆ. ಬೆಳಗ್ಗೆ 9 ಗಂಟೆಯಿಂದ ಮತದಾನ ನಡೆಯಲಿದ್ದು ಜನವರಿ 29ರಂದು ಫಲಿತಾಂಶ ಪ್ರಕಟವಾಗಲಿದೆ. ಸುವರ್ಣ ಮಹೋತ್ಸವದ ಅಂಗವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ವಿಧಾನಸೌಧದಲ್ಲಿ ಭುವನೇಶ್ವರಿ ದೇವಿ ಪ್ರತಿಮೆ ನಿರ್ಮಾಣವನ್ನು ಮಾಡಲಾಗಿದೆ. ಇವತ್ತು ಸಂಜೆ 4 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಭುವನೇಶ್ವರಿ ದೇವಿಯ ಕಂಚಿನ ಪ್ರತಿಮೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಆರೋಪಿ ದರ್ಶನ್ ಬಳಿದ್ದ ಪಿಸ್ತೂಲ್ನ ರಾಜರಾಜೇಶ್ವರಿ ನಗರ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೀಗಾಗಿ ಪಿಸ್ತೂಲ್ ವಶಕ್ಕೆ ಪಡೆದಿದ್ದನ್ನು ಪ್ರಶ್ನಿಸಿ ಇವತ್ತು ಹೈಕೋರ್ಟ್ಗೆ ದರ್ಶನ್ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ. ನಾನು ಸಾಕ್ಷ್ಯಗಳ ಮೇಲೆ ಯಾವುದೇ ಪ್ರಭಾವ ಬೀರಿಲ್ಲ, ಹೀಗಾಗಿ ಪಿಸ್ತೂಲ್ ವಾಪಸ್ ಪಡೆದಿರೋದು ಸರಿಯಲ್ಲ ಅಂತ ಹೈಕೋರ್ಟ್ಗೆ ಅರ್ಜಿ ಹಾಕೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ.
ಏಕರೂಪ ನಾಗರಿಕ ಸಂಹಿತೆಗೆ ಉತ್ತರಾಖಂಡ ಸಂಪುಟ ಅನುಮೋದನೆ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಇವತ್ತಿನಿಂದ ಉತ್ತರಾಖಂಡದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಬರಲಿದೆ. ಸಿಎಂ ಪುಷ್ಕರ್ ಸಿಂಗ್ ಧಮಿ ಅವರ ಕಾರ್ಯದರ್ಶಿ ಈ ಕುರಿತಂತೆ ಮಾಹಿತಿಯನ್ನು ಕೊಟ್ಟಿದ್ದು, ಇವತ್ತು ಮಧ್ಯಾಹ್ನ 12:30ಕ್ಕೆ ಸಿಎಂ ಧಮಿ ಯುಸಿಸಿ ವೆಬ್ಸೈಟ್ಗೆ ಚಾಲನೆ ಕೊಡಲಿದ್ದಾರೆ. ಯುಸಿಸಿ ಜಾರಿಗೊಳಿಸಿದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಉತ್ತರಾಖಂಡ್ ಪಾತ್ರವಾಗಿದೆ. ಮದುವೆ, ವಿಚ್ಛೇದನ, ಉತ್ತರಾಧಿಕಾರಿಗಳ ಸಮಾನ ಕಾನೂನನ್ನು ರೂಪಿಸಲು ಸಹಾಯವಾಗಲಿದೆ ಅಂತ ಧಮಿ ಹೇಳಿದ್ದಾರೆ. ಎಸ್ಟಿ ಹಾಗೂ ಕೆಲವು ಸಂರಕ್ಷಿತ ಸಮುದಾಯ ಹೊರತುಪಡಿಸಿ ಇಡೀ ರಾಜ್ಯಕ್ಕೆ ಈ ಕಾನೂನು ಅನ್ವಯವಾಗಲಿದೆ. ಯಾದಗಿರಿ ಎಡ್ಡಳ್ಳಿಯಲ್ಲಿ ಫಿನಾನ್ಸ್ ಸಿಬ್ಬಂದಿ ಕಾಟಕ್ಕೆ ಜನರು ಊರು ಬಿಟ್ಟಿದ್ದು, ಸದ್ಯ ಊರು ತೊರೆದ ಕುಟುಂಬದ ಮನೆಗೆ ಫಿನಾನ್ಸ್ ಸಿಬ್ಬಂದಿ ಬೀಗವನ್ನ ಜಡಿದಿದ್ದಾರೆ. ಇನ್ನು ಫಿನಾನ್ಸ್ ಕಾಟದಿಂದ ಊರು ಬಿಟ್ಟಿರುವಂತಹ ಕುಟುಂಬದಲ್ಲೊಬ್ಬ ವ್ಯಕ್ತಿಗೆ ಅನಾರೋಗ್ಯವಿದ್ದು, ಈಗ ಊರಿಗೆ ಬಂದರೂ ಇರೋದಕ್ಕೆ ಜಾಗವಿಲ್ಲದೆ ಪರದಾಟವನ್ನ ಪಡ್ತಾ ಇದ್ದಾರೆ. 4-5 ಫಿನಾನ್ಸ್ಗಳಲ್ಲಿ 30-50 ಸಾವಿರದಂತೆ ಸಾಲ ಪಡೆದಿದ್ದ ಗೀತಮ್ಮ ಅನ್ನೋರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರು. ಸದ್ಯ ಅವರ ಮಗ ಮಲ್ಲಿಕಾರ್ಜುನ್ಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿತ್ತು. ಆದರೆ ಮಗ ಬದುಕಲ್ಲ, ಊರಿಗೆ ಕರ್ಕೊಂಡು ಹೋಗಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಊರಿಗೆ ಹೋದ್ರೆ ಫಿನಾನ್ಸ್ ಅವರು ಮನೆಗೆ ಬೀಗ ಹಾಕ್ಬಿಟ್ಟಿದ್ದಾರೆ. ಹೀಗಾಗಿ ಉಳ್ಕೊಳ್ಳೋದಕ್ಕೆ ಜಾಗ ಇಲ್ಲದೆ ಜಿಲ್ಲಾಸ್ಪತ್ರೆಯಲ್ಲಿ ಮಗನನ್ನ ದಾಖಲು ಮಾಡಿದ್ದಾರೆ ಗೀತಮ್ಮ. ನನ್ನ ಮಗ ಸತ್ರೆ ಹೆಣವನ್ನ ಎಲ್ಲಿಗೆ ತಗೊಂಡು ಹೋಗ್ಲಿ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ನಾನು ಇವತ್ತು ಬೆಂಗಳೂರು ವಾಪಸ್ ನೋಡ್ತೀನಿ, ಮನೆ ಕೀಲಾದ್ರಿ. ಈ ಕೀಲಿದ್ರೆ ಮನೆ ನನ್ನ ಮಗನಿಗೆ ಎಲ್ಲಿ ಒಯ್ದು ಹಾಕ್ಬಿಟ್ಟಿದ್ದೀನಿ. ಈಗ ದವಾಖಾನೆ ತಂದು ಹಾಕಿ ನಾವು ಹಿಡ್ಕೊಂಡು ಇರ್ದಿಲ್ಲ, ನಾನು ಎಲ್ಲಿ ಒಯ್ದು ಹಾಕ್ತಿದ್ದೆ ರೋಡಿಗೆ. ನನಗೆ ನ್ಯಾಯ ಬೇಕು ಸರ್. ನಮ್ಮ ಮನೆಗೆ ಹೇಳೋದಕ್ಕೆ ಇಲ್ಲಿ ಹೆಂಗೆ ಹಾಕಿರೋ ನನ್ನ ಮಗ ಇವತ್ತು ಬಿಟ್ಟು ಬೆಳೆಯೋದು ಹೇಳ್ತಾರೆ ಡಾಕ್ಟರ್ ಕೇಳಿ ನಾನು ಎಲ್ಲಿ ಹೆಂಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಎಲ್ಲಿ ಇರಬೇಕು ನಾವು. ರಾಜ್ಯದಲ್ಲಿ ಹೆಚ್ಚಾಗ್ತಿರುವಂತಹ ಮೈಕ್ರೋ ಫೈನಾನ್ಸ್ ಹಾವಳಿ ಕುರಿತು ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಯಾರಿಗೆ ತೊಂದರೆಯಾಗಿದೆ ಅವರು ಕಂಪ್ಲೇಂಟ್ ಕೊಟ್ಟರೆ ಕೂಡಲೇ ಕ್ರಮ ಕೈಗೊಳ್ಳುತ್ತೇವೆ. ಡಿಸಿ ಆಫೀಸ್ನಲ್ಲಿ ಸಹಾಯವಾಣಿ ತೆರೆಯಲು ಹೇಳಿದ್ದೇವೆ. ಸಹಾಯವಾಣಿಗೆ ಯಾರಾದರೂ ದೂರು ಕೊಟ್ಟರೆ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ವೆಂಕಟೇಶ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರಿಗೆ ತೊಂದರೆ ಆಗಿದೆ ಅವ್ರು ಕಂಪ್ಲೇಂಟ್ ಕೊಟ್ರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಯಾರು ಇಂಥ ಮೈಕ್ರೋ ಫೈನಾನ್ಸ್ನವರು ಅಥವಾ ಮನಿ ಲೇಟರ್ಸ್ ಯಾರು ತೊಂದರೆ ಕೊಡ್ತಾರೆ ಅಂತೇಳಿ ಅದಕ್ಕೆ ಸಹಾಯವಾಣಿಗಳು ಮಾಡ್ತಾ ಇದೀವಿ. ಡಿಸಿ ಆಫೀಸ್ ಕಂಪ್ಲೇಂಟ್ ಕೊಟ್ರೆ ಕೂಡಲೇ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳಕ್ಕೆ ಹೇಳಿದೀನಿ. ಮೈಕ್ರೋ ಫೈನಾನ್ಸ್ನವರು ಯಾರ ಮೇಲೆ ಸಾಲ ಕೊಡೋರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ, ಬಲವಂತವಾಗಿ ಹಣ ವಸೂಲು ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದು ಸರ್ಕಾರ ಗಮನಕ್ಕೆ ಬಂದಿದೆ. ಈಗ ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಾಗಿ ಕ್ರಮ ತಗೋಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ಹೊಸ ಕಾನೂನು ತರಕ್ಕೂ ಅವರು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ನವರು ಮೈಕ್ರೋ ಫೈನಾನ್ಸ್ ಹಾಗೂ ಮೀಟರ್ ಬಡ್ಡಿ ದಂಧೆ ಖಂಡಿಸಿ ಮೈಸೂರಿನ ಜಯಚಾಮರಾಜೇಂದ್ರ ವೃತ್ತದಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆಯನ್ನು ನಡೆಸಿದರು. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಅವರು, ಫೈನಾನ್ಸ್ ಹಾಗೂ ಮೀಟರ್ ಬಡ್ಡಿಗೆ ಕಡಿವಾಣ ಹಾಕಬೇಕು, ಇಲ್ಲವಾದಲ್ಲಿ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಡಬೇಕಾಗುತ್ತೆ. ಈಗಾಗಲೇ ರಾಜ್ಯದಲ್ಲಿ ಫೈನಾನ್ಸ್ ಕಾಟಕ್ಕೆ 10 ಜನರ ಬಲಿಯಾಗಿದೆ. ಹಲವಾರು ಜನರು ಊರುಗಳನ್ನು ಬಿಟ್ಟಿದ್ದಾರೆ. ಹೀಗಾಗಿ ಫೈನಾನ್ಸ್ ಹಾಗೂ ಮೀಟರ್ ಬಡ್ಡಿ ಸಮಸ್ಯೆ ಪರಿಹಾರ ಮಾಡುವಂತೆ ಸರ್ಕಾರವನ್ನು ಆಗ್ರಹ ಮಾಡಿದ್ದಾರೆ. ಸರ್ಕಾರ ಕೇಳ್ತಾ ಇದ್ದೀನಿ, ಮೈಕ್ರೋ ಬಡ್ಡಿ ಮೀಟರ್ ಬಡ್ಡಿ ಇಳಿಸ್ತಿಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯಾದ್ಯಂತ ಕರ್ನಾಟಕ ಬಂದ್ ಮಾಡ್ತೇವೆ, ಗಲಾಟೆ ಮಾಡ್ತೇವೆ, ಜೈಲಿಗೆ ಕಳಿಸ್ತೇವೆ, ಹೋರಾಟ ಮಾಡ್ತೇವೆ. ಇದು ಅತ್ಯಂತ ಗಂಭೀರವಾಗಿ ಹೇಳ್ತೇವೆ. ಕರ್ನಾಟಕ ಬಂದ್ ಮಾಡ್ತೀವಿ. ಎಚ್ಚರ. ಸರ್ಕಾರ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲು ಸಿದ್ಧನಿದ್ದೇನೆ ಅಂತ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಹೇಳಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಕೋರ್ ಕಮಿಟಿ ಸಭೆಯಲ್ಲಿ ನನ್ನ ಹೆಸರು ಅಂತಿಮವಾದರೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸ್ಪರ್ಧೆ ನಿಶ್ಚಿತ, ಠೇವಣಿ ಉಚಿತ. ಅಲ್ಲೇ ನಮ್ದು ಒಂದು ಕೋರ್ ಕಮಿಟಿ ಐತಿ, ಅಲ್ಲಿ ಚರ್ಚೆ ಮಾಡ್ತೀವಿ ಯಾರು ಸೂಕ್ತ ಅಭ್ಯರ್ಥಿಗಳು. ಅದನ್ನ ನೋಡಿ ನಮ್ಮ ಕೋರ್ ಕಮಿಟಿ ಯಾರು ನಿರ್ಣಯ ಮಾಡ್ತೈತೆ ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ. ಪ್ರಜಾತಂತ್ರ ಬಿಜೆಪಿ ಒಳಗೆ ಐತೆ ತೋರಿಸ್ಕೊಡ್ತೀವಿ. ಯಾಕಂದ್ರೆ ಅವ್ರಿಂದ 600 ML ಇದ್ದಾಗ ನಾವು ನಿಂದ್ರವ್ರೆ. ಒಂದು ವೇಳೆ ಕೋರ್ ಕಮಿಟಿಯಲ್ಲಿ ಯತ್ನಾಳ್ ಹೆಸರು ಅಂತಿಮವಾದರೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸೋತ ಬಳಿಕ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಕ್ಷೇತ್ರದಲ್ಲಿ ಮತ್ತಷ್ಟು ಆಕ್ಟಿವ್ ಆಗ್ತಾ ಇದ್ದಾರೆ. ಒಂದಿಲ್ಲೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದು ಜನರ ಕಷ್ಟ ಸುಖದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಚನ್ನಪಟ್ಟಣದ ಮಂಗಳವಾರಪೇಟೆಯ ಯುವಕರ ತಂಡ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಿದ್ದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಯುವಕರ ಜೊತೆಗೆ ಕೆಲ ಕಾಲವನ್ನು ಕಳೆದಿದ್ದಾರೆ. ಚುನಾವಣೆಯಲ್ಲಿ ಸೋಲಾದರೂ ಕೂಡ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಹಿಡಿತವನ್ನು ಇಟ್ಕೊಳ್ಳೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಮುಂದಾಗಿದ್ದಾರೆ.
ಅಮೆರಿಕದಲ್ಲಿ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿಕೊಂಡು 1 ತಿಂಗಳ ಬಳಿಕ ನಟ ಹೀರೋ ಶಿವರಾಜ್ ಕುಮಾರ್ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಸದ್ಯ ಮನೆಯಲ್ಲಿ ಶಿವಣ್ಣ ರೆಸ್ಟ್ ತಗೋತಿದ್ದಾರೆ. ಬೆಂಗಳೂರಿಗೆ ಬಂದ ಹ್ಯಾಟ್ರಿಕ್ ಹೀರೋಗೆ ಅಭಿಮಾನಿಗಳು ಭವ್ಯ ಸ್ವಾಗತವನ್ನ ಕೋರಿದ್ರು. ಈ ವೇಳೆ ಮಾತನಾಡಿದ ಶಿವಣ್ಣ, ಮಾರ್ಚ್ನಿಂದ ಶೂಟಿಂಗ್ನಲ್ಲಿ ಭಾಗಿಯಾಗ್ತೇನೆ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಭಯ ಇತ್ತು, ಸುಮ್ಮನೆ ಹೇಳ್ಬೋದು, ಧೈರ್ಯ ಇತ್ತು. ಬಟ್ ಒಂದು ಏನಂದ್ರೆ ಏನಾದ್ರೂ ಫೇಸ್ ಮಾಡ್ಬೇಕಷ್ಟೆ. ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಗೊತ್ತಿಲ್ಲ, ಏನೋ ಒಂದು ಧೈರ್ಯವಾಗಿ ಹೋಗ್ಬೇಕು. ಅದು ಮುಂದೆ ಏನಾಗುತ್ತೆ ಪರಿಣಾಮ ಆಮೇಲೆ ನೋಡ್ಬೇಕು. ಆಮೇಲೆ ಮಾಡಿದ್ರೆ ಇರೋಕ್ಕಾಗಲ್ಲ, ಇಲ್ಲ ಮಾಡಲ್ಲ ನಾನು ನೋಡೋಣ, ಅದು ಆ ಥರ ಮಾಡೋಕ್ಕಾಗಲ್ಲ, ಮಾಡಬೇಕು. ಸೊ ಅಂತ ಬಂದಾಗ ಸರಿ, ಒಂದು ಲೆವೆಲ್ ಎಲ್ಲ ಸಪೋರ್ಟ್ ಇದೆ. ಫ್ಯಾಮಿಲಿಲಿ ಇದಾಗಲಿ, ಇಲ್ಲ ಮನೇಲಿ ಎಲ್ಲರೂ ಮಕ್ಕಳಾಗಲಿ, ಇಲ್ಲ ದಿಲೀಪಾಗಲಿ, ಎವ್ರಿಬಡಿ ಸಪೋರ್ಟ್ ಇದ್ದೇ ಇದೆ. ಓಕೆಲ್ಲ, ಬಟ್ ಏನು ಆಗಲ್ಲ. ಆಮೇಲೆ ಡಾಕ್ಟರ್ ಎಲ್ಲ ಮಾತಾಡಿದಾಗ ಎಲ್ಲರೂ, ಬಟ್ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಇತ್ತು. ಜನ ಯೂಶಲಾಗೆ ಇವತ್ತು ನಾವು ಈ ಸ್ಟಾರ್ಡಮ್ ಅನ್ಭವಿಸಿದ್ರೆ ಅಭಿಮಾನಿಗಳು ಅವರಿಂದನೇ. ಯಾಕಂದ್ರೆ ಒಬ್ರು ಬ್ಲೆಸ್ಡ್ ಆಗ್ಬೇಕಂದ್ರೆ ಅವ್ರು ಬ್ಲೆಸ್ಡ್ ಆಗಿದ್ರೆ ನಾವು ಬ್ಲೆಸ್ಡ್ ಆಗಕ್ಕಾಗಲ್ಲ. ವಿ ಆರ್ ಬ್ಲೆಸ್ಡ್ ಫ್ರಮ್ ದ ಬ್ಲೆಸ್ಡ್ ಪೀಪಲ್ ಅಷ್ಟೇ. ನಾವು ಬ್ಲೆಸ್ಡ್, ನಾವೇ ದೊಡ್ಡ ಬ್ಲೆಸ್ಡ್ ಅಲ್ಲ ನಾವು. ಸೊ ವಿ ಆರ್ ಬ್ಲೆಸ್ಡ್ ಬೈ ಬ್ಲೆಸ್ಡ್ ಪೀಪಲ್. ಅಭಿಮಾನಿಗಳು ಎಲ್ಲರೂ ಅವರು. ಗಣರಾಜ್ಯೋತ್ಸವ ದಿನ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ವೀಕ್ಷಣೆಗೆ ಜನಸ್ತೋಮವೇ ಸೇರಿತ್ತು. ನಿನ್ನೆ ಒಂದೇ ದಿನ 1,17,000 ಮಂದಿ ಫಲಪುಷ್ಪ ಪ್ರದರ್ಶನ ವೀಕ್ಷಣೆ ಮಾಡಿದ್ದಾರೆ. ಒಟ್ಟು 4,38,000 ಮಂದಿ ಪ್ರದರ್ಶನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಆದಿಕವಿ ಮಹರ್ಷಿ ವಾಲ್ಮೀಕಿ ಥೀಮ್ ಅಡಿಯಲ್ಲಿ ಈ ಬಾರಿ ಫಲಪುಷ್ಪ ಪ್ರದರ್ಶನ ಆಯೋಜನೆ ಮಾಡಲಾಗಿತ್ತು. ನೇ ಗಣರಾಜ್ಯೋತ್ಸವದ ನಿಮಿತ್ತ 2 ದಿನಗಳ ಕಾಲ ರಾಜಭವನ ವೀಕ್ಷಣೆಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಭಾನುವಾರವೂ ಸಹ ಸಾರ್ವಜನಿಕರಿಗೆ ಉಚಿತ ಅವಕಾಶವನ್ನ ಕಲ್ಪಿಸಿಕೊಡಲಾಗಿತ್ತು. ಇವತ್ತೂ ಸಹ ರಾಜಭವನಕ್ಕೆ ವೀಕ್ಷಣೆಗೆ ಅವಕಾಶವಿದ್ದು, ಸಾರ್ವಜನಿಕರು ಮುಖ್ಯ ದ್ವಾರದ ಮೂಲಕ ಉಚಿತ ಪ್ರವೇಶ ಪಡೆಯಬಹುದಾಗಿದೆ. ರಾಜಭವನ ಪ್ರವೇಶ ಪಡೆಯಲಿಚ್ಛಿಸುವವರು ಆಧಾರ್ ಕಾರ್ಡ್ ಅಥವಾ ಭಾವಚಿತ್ರವಿರುವ ಅಧಿಕೃತ ಗುರುತಿನ ಚೀಟಿಯನ್ನ ಹಾಜರುಪಡಿಸಬೇಕು. ಸಂಜೆ 6 ರಿಂದ 7:30 ರವರೆಗೆ ಪ್ರವೇಶಕ್ಕೆ ಅವಕಾಶವಿರಲಿದೆ.